ಪ್ರೀತಿ ನನಗೂ ನಿಮ್ಮೇಲಿದೆ. ಆದರೆ ನನ್ನ ಫ್ಯೂಚರ್ ಏನು? ಶೀಲಾ, ಇದ್ರ ಬಗ್ಗೆ ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೀನ್ ನನ್ನ ಪ್ರೀತಿಸ್ತಿದ್ಯಾ, ಮತ್ತೆ ನಾನ್ ನಿನ್ನ. ಇಲ್ಲಿ ಏನಾದ್ರೂ ಆಗ್ಲಿ, ನಾನಿಲ್ಲಿಂದ ನಿನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ. ಸರಿ, ನಾನು ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನೂ ಯೋಚನೆ ಮಾಡ್ಬೇಕಾ? ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ಬೇಕಷ್ಟೇ. ಸರಿನಾ? ಸರಿ. ಶೀಲಾ, ಅರೆ ಶೀಲಾ, ನಾನು ನಿನ್ಗೆ ಹೇಳಿದ್ದೆ ಅಲ್ವಾ ನಿನ್ಗೆ ಆಲೂ ಪರಾಟ ಮಾಡು ಮತ್ತೆ ಚಟ್ನಿ ಮಾಡು ಅಂತ. ಆದ್ರೆ ಇಷ್ಟೊತ್ತವರೆಗೂ ಮಾಡೇ ಇಲ್ವಲ್ಲ ನೀನ್, ಯಾಕೆ? ಇನ್ನೇನ್ ಮಾಡ್ಬಿಟ್ಟೆ. ಇನ್ನೊಂದು 10 ನಿಮಿಷದಲ್ಲಿ ತಗೊಂಡ್ ಬಾ, ನಾನು ಹೊರಗಡೆ ಇರ್ತೀನಿ. ಬೇಗ ಮಾಡು, ಅಪ್ಪಂಗೂ ಸೇರ್ಸ್ ಮಾಡು ಅಲ್ವಾಪ್ಪ? ಗಮನ ಇಟ್ ಕೇಳಿಸ್ಕೊ. ಇನ್ನೊಂದ್ಸಲ ನನ್ನ ಮಗನ ಅಕ್ಕಪಕ್ಕ ಸುಳಿಯಕ್ ಪ್ರಯತ್ನ ಪಟ್ರು ನಿನ್ನ ಜೀವಂತವಾಗಿ ಹೋತು ಬಿಡ್ತೀನಿ. ಸರಿ ಸರಿ. ಮತ್ತ ರಾತ್ರಿ 1 ಗಂಟೆಗೆ ರೂಮಿಗೆ ಬಂದ್ಬಿಡು. ಲೇಟ್ ಮಾಡ್ಬೇಡ. ಎಲ್ಲಿ ಹೋಗ್ತಿದ್ಯಾ? ಕೂತ್ಕೋ, ಕಾಲೊತ್ತು. ತುಂಬಾ ನೋವಾಗ್ತಾ ಇದೆ. ಸರಿ. ಇನ್ನು ಸ್ವಲ್ಪ ಮೇಲೆ. ಇನ್ನು ಚೆನ್ನಾಗೊತ್ತು. ಮೇಲೆ ಮೇಲೆ, ಇನ್ನು ಮೇಲೆ. ಇನ್ನು ಸ್ವಲ್ಪ ಮೇಲೆ, ಇನ್ನು ಸ್ವಲ್ಪ ಮೇಲೊತ್ತು, ಇನ್ನು ಸ್ವಲ್ಪ ಮೇಲೆ, ಇನ್ನು ಸ್ವಲ್ಪ ಮೇಲೆ. ಇನ್ನು ಸ್ವಲ್ಪ ಮೇಲೆ. ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಆಮೇಲೆ ಯಾರು ಸಿಗ್ತಾರೆ ನಿನ್ಗೆ? ಬಾಯಿ ಮುಚ್ಕೊಂಡು ಏನ್ ಹೇಳ್ತೀನೋ ಹಂಗ್ ಮಾಡು. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಯಾವ ಕೆಲ್ಸ ಕರ್ಕೊಂಡ್ ಬಂದಿದ್ದೀನೋ ಆ ಕೆಲ್ಸ ಮಾಡು ಮೊದ್ಲು. ಅರ್ಥ ಆಯ್ತಾ? ಬಿಕಾರಿ ತರ ಬಿದ್ದಿದ್ದವಳೆ. ಸರಿ ಆಯ್ತು. ಅದನ್ನೇ ಪ್ರೀತಿಯಿಂದ ಮಾಡ್ಬೋದಲ್ವಾ? ತಗೊಳ್ಳಿ ಇದನ್ನ. ಮೊದಲು ಹಾಲು ಕುಡೀರಿ. ಪ್ರೀತಿಯಿಂದ ಕಾಲತ್ತು. ಸರಿ. ವಾ, ಇವತ್ತಿನ ಹಾಲಿನ ರುಚಿನೇ ಬೇರೆ ಇದೆ. ಏನ್ ಹಾಕಿದ್ಯಾ? ಇವತ್ತು ರಾತ್ರಿ ಅಂತೂ ತುಂಬಾ ಮಜವಾಗಿರುತ್ತೆ. ಹೌದು. ಶೀಲಾ, ಬಾಯ್ಲೆ. ಏನ್ ಮಾಡ್ತೀನಿ ನೀನು? ಹಾಲಲ್ಲಿ ಏನಾಕಿದೆ? ಶೀಲಾ,
ನೀನೇನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ, ನಾನು ಎಲ್ಲಾನು ಸರಿ ಮಾಡ್ತೀನಿ. ನಾವೇನ್ ಮಾಡೋಣ ಅಂದ್ರೆ ನಮ್ಮಪ್ಪ ಮೀಟಿಂಗಿಂದ ವಾಪಸ್ ಬಂದೇ ಇಲ್ಲ ಅಂತ ಅನ್ಸ್ಬಿಡೋಣ. ಅದೆಲ್ಲ ಸರಿ, ಆದ್ರೆ ಏನ್ ಮಾಡೋದು ಇವಾಗ? ಗಾರ್ಡನ್ ಹಿಂದೆ ನಾನು ಹಳ್ಳ ತೋಡಿದೀನಿ ಅಲ್ವಾ, ಅಲ್ಲಿ ಹೂತಾಕ್ಬಿಡೋಣ. ನಡಿ ನಡಿ, ಆ ಕೆಲಸ ಮಾಡೋಣ. ತಗೋ ಇದನ್ನ, ಸರಿಯಾಗಿ ಹಾಕು. ಇವತ್ತು ನಮ್ಮ ಕೊನೆ ರಾತ್ರಿ ಇಂಡಿಯಾದಲ್ಲಿ. ಇಲ್ಲಿ ತಗೋ ನಿನ್ ಪಾಸ್ಪೋರ್ಟ್. ನಾವ್ ನಾಳೆ ಇಂಡಿಯನ್ ಬಿಟ್ಟು ಹೋಗ್ತೀವಿ. ಹೌದು, ಮತ್ತೆ ಲಂಡನ್ಗೆ. ಹೌದು, ನಂಗೆ ತುಂಬಾ ಖುಷಿ ಆಗ್ತಿದೆ. ನನಗೂ ಅಷ್ಟೇ. ನೀನ್ ತುಂಬಾನೇ ಕ್ಯೂಟ್ ಆಗಿದ್ಯಾ. ಐ ಲವ್ ಯು, ಐ ಲವ್ ಯು ಶೀಲಾ. ತಗೋ ಇದನ್ನ ನಿಂಗೋಸ್ಕರ. ಅಯ್ಯೋ, ಇದೆಲ್ಲ ಯಾಕೆ? ಏಲಕ್ಕಿ ಹಾಕಿ ಮಾಡಿದೀನಿ ನಿಂಗೋಸ್ಕರ. ನೀನ್ ಮಾಡಿದ್ಯಾ ಅಂದ್ಮೇಲೆ ಕುಡಿತೀನಿ. ಹಾ. ಅಯ್ಯೋ, ಈ ಹಾಲು ಯಾಕೆ ಬೇಕು ನಂಗೆ? ನನಗಂತೂ ಅಯ್ಯೋ, ಏನ್ ಮಿಕ್ಸ್ ಮಾಡಿದ್ಯಾ ಹಾಲಲ್ಲಿ? ಸ್ವಲ್ಪ ಸ್ವಲ್ಪ ವಿಷ ಅಷ್ಟೇನೆ. ಅದೇ ನೀನ್ ಕೊಟ್ಟಿದ್ಯಲ್ಲ ನಿಮ್ಮಪ್ಪನ ಸಾಯಿಸೋದಿಕ್ಕೆ ಅಂತ. ನಿನಗ್ ಗೊತ್ತಿದ್ಯಾ ನಾನ್ ನಿನ್ನ ಯಾಕೆ ಸಾಯಿಸ್ತಾ ಇದೀನಿ ಅಂತ? ಯಾಕೆ ಸಾಯಿಸ್ತಾ ಇದ್ಯಾ? ನೀನ್ ಹೇಳಿದ್ದಲ್ಲ ಒಂದ್ಸಲ, ನಾನ್ ನೋಡಕ್ಕೆ ಸುಲೋಚನಾ ತರ ಇದೀನಿ ಅಂತ. ಹೌದು, ನಾನು ಸುಲೋಚನಾ ಕಾಪಿ ಅಲ್ಲ. ನಾವಿಬ್ರು ಅವಳಿ ಜವಳಿ. ಎಷ್ಟು ಕಟುಕರು ನೀವಿಬ್ರು. ನನ್ ಚಿಕ್ಕ ತಂಗಿ ಅವಳು. ಅವಳು ನಿನ್ಗೇನು ಅನ್ಯಾಯ ಮಾಡಿದ್ಲು, ನಿನ್ನ ಪ್ರೀತಿ ಮಾಡಿದ್ಲು, ಮತ್ತೆ ನಂಬಿದ್ಲು. ಆದ್ರೆ ನೀನು ಅವಳ ನಂಬಿಕೆ ಮುರಿದು ಬಿಟ್ಟೆ. ಅವಳಿಗೆ ಮೋಸ ಮಾಡ್ದೆ, ಮತ್ತೆ ಅವಳ ಸಾಯಿಸೇ ಬಿಟ್ಟೆ. ಯಾಕಂದ್ರೆ ನೀನು ಇನ್ನೊಬ್ಬಳನ್ನ ಪ್ರೀತಿಸ್ತಿದ್ದೆ. ನಿನಗ್ ಬೇರೆಯವಳು ಇಷ್ಟ ಆದ್ರೆ ಇವಳನ್ನ ಸಾಯಿಸೋಂಥದ್ದು ಏನಿದೆ? ಅವಳನ್ನ ಬಿಟ್ಬಿಡ್ಬೇಕಿತ್ತು. ಅವಳು ನಿನ್ನಿಂದ ಪೂರ್ತಿ ಫ್ಯಾಮಿಲಿಯಿಂದ ದೂರ ಆಗಿದ್ಲು. ಅವತ್ತು ನನ್ಗವಳು ಫೋನ್ ಮಾಡಿದ್ಲು, ತುಂಬಾ ದುಃಖದಲ್ಲಿದ್ಲು, ಮತ್ತೇನೋ ತಪ್ಪು ನಡೀತಿದೆ ಅಂತ ಅವಳು ಹೇಳ್ತಿದ್ಲು. ಆದ್ರೆ ನಿಂಗ್ ಗೊತ್ತಾ, ಅವಳಗ್ ಗೊತ್ತೇ ಇರ್ಲಿಲ್ಲ ನೀನು ಅವಳ ಪ್ರಾಣನೇ ತೆಗಿತ್ಯ ಅನ್ನೋದು. ಪ್ರಾಣ ತೆಗೆದ್ಬಿಟ್ಟೆ. ನಿನಗ್ ಗೊತ್ತಿದ್ಯಾ, 3 ವರ್ಷದಿಂದ ನಾನ್ ನಿನ್ಗೋಸ್ಕರ ಕಾಯ್ತಿದ್ದೆ. ನಾನ್ ಇಲ್ಲಿಗ್ ಬಂದಾಗ ಇದೆಲ್ಲ ಬೇಗ ಆಗೋಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ನೀನ್ ಬರಕ್ಕಿಷ್ಟು ತಡ ಮಾಡ್ದೆ. ನಿನ್ನ ಕಾಯ್ತಾ ಪ್ರತಿ ದಿನ ನಿಮ್ಮಪ್ಪನ್ ದೌರ್ಜನ್ಯ ನನ್ ಮೇಲೆ ಆಗ್ತಾ ಇತ್ತು. ನಾನು ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿರ್ಲಿಲ್ಲ, ಆದ್ರೆ ಸಾಯಿಸಿ ಒಳ್ಳೇದೇ ಮಾಡ್ದೆ. ನಾನು ನಿಮ್ಮಿಬ್ಬರದು ಕೆಟ್ಟ ರಕ್ತ, ಕೆಟ್ಟ ತಂದೆ ಅವ್ನ್ ನಿನಗೆ. ಅರ್ಥ ಮಾಡ್ಕೋ, ನೀವಿಬ್ರು ಅಪ್ಪ ಮಗ ಒಂದೇ ತರಾನೇ, ಹಸಿದ ತೋಳಗಳು. ಈಗ್ಲಾದ್ರೂ ಗೊತ್ತಾಯ್ತಾ ಸಾವಿನ ನೋವಂದ್ರೆ ಹೇಗಿರುತ್ತೆ ಅನ್ನೋದು? ಹೇಳು. ಇವಾಗ ನನಗ್ ನೆಮ್ಮದಿ ಸಿಗುತ್ತೆ. ನಾನ್ ನನ್ ಮಾತನ್ನ ಪೂರ್ತಿ ಮಾಡಿದ್ದೀನಿ. ತಡನೆ ಮಾಡಿರ್ಬೋದು, ಆದ್ರೆ ಮಾಡಿದ್ದೀನಿ. ನನ್ ತಂಗಿ ಆಗಿದ್ಲು ಅವಳು, ನನ್ ತಂಗಿ ಅವಳು. ಯಾಕ್ ಸಾಯಿಸ್ದೆ ಅವಳನ್ನ? ಯಾಕ್ ಸಾಯಿಸ್ದೆ? ಯಾಕೆ?